ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆನೇಕಲ್ನಲ್ಲಿ ವ್ಯಕ್ತಿಯ ಕಿಡ್ನಾಪ್ ಪ್ರಕರಣ. ಕಿಡ್ನಾಪ್ ಆಗಿದ್ದ ಗೋಪಾಲ್ ಶವವಾಗಿ ಪತ್ತೆಯಾಗಿರು. ಆನೇಕಲ್ನಲ್ಲಿ ವ್ಯಕ್ತಿಯೊಬ್ಬರ ಕಿಡ್ನಾಪ್ ಪ್ರಕರಣ. ಕಿಡ್ನಾಪ್ ಆಗಿದ್ದಂತಹ ಗೋಪಾಲ್ ಶವವಾಗಿ ಪತ್ತೆಯಾಗಿರೋದು. ಕಿಡ್ನಾಪ್ ಆಗಿದ್ದಂತಹ ಗೋಪಾಲ್ ಶವವಾಗಿ ಪತ್ತೆಯಾಗಿದ್ದಾರೆ. ತಮಿಳುನಾಡಿನ ಡೆಂಕಣಿ ಕೋಟೆ ಬಳಿ ಶವ ಪತ್ತೆಯಾಗಿದೆ. ಬರ್ಬರವಾಗಿ ಕೊಲೆ ಮಾಡಿ ಶವ ಎಸೆದಿದ್ದಾರೆ ದುಷ್ಕರ್ಮಿಗಳು. ನಿನ್ನೆ ಕರ್ಪೂರು ರೈಲ್ವೆ ಗೇಟ್ ಬಳಿ ಕಿಡ್ನಾಪ್ ಆಗಿತ್ತು. ನಿನ್ನೆ ರಾತ್ರಿ ಅಷ್ಟೇ ಕಿಡ್ನಾಪ್ ಆಗಿದ್ರು ಗೋಪಾಲ್. ಕಿಡ್ನಾಪ್ ಆಗಿದ್ದರ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿದ್ದರು ಗೋಪಾಲ್ ಕುಟುಂಬದವರು. ಆರೋಪಿಗಳ ಪತ್ತೆಗಾಗಿ 7 ತಂಡಗಳ ರಚನೆ ಆಗಿತ್ತು. ಇದೀಗ ಪೊಲೀಸ್ ಠಾಣೆ ಮುಂದೆ ಕುಟುಂಬಸ್ಥರ ಆಕ್ರಂದನ. ಪೊಲೀಸ್ ಠಾಣೆಗೆ ನುಗ್ಗಿ ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಆನೇಕಲ್ ಪೊಲೀಸ್ ಠಾಣಾ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನು ಅನೇಕ ಜನ ಬಂದು ಸೇರಿದ್ದಾರೆ. ಕುಟುಂಬಸ್ಥರು ಕೂಡ ಇರೋದನ್ನು ನೀವು ನೋಡ್ತಾ ಇದ್ದೀರಲ್ಲಿ. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಪೊಲೀಸ್ ಠಾಣೆಯಲ್ಲೇ ಇವರೆಲ್ಲ ಕಾದು ಕೂತಿದ್ರು ಗೋಪಾಲ್ ಕುಟುಂಬಸ್ಥರು. ಮತ್ತೊಂದು ಕಡೆ ಈ ಆರೋಪಿಗಳ ಪತ್ತೆಗಾಗಿ 7 ತಂಡಗಳನ್ನು SP ಚಂದ್ರಕಾಂತ್ ಅವರು ರಚನೆ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ SP ಇವರು ಆಕ್ರಂದನ ಹೊರ ಹಾಕ್ತಾ ಇದ್ದಾರೆ. ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಗೋಪಾಲ್ ಎನ್ನುವಂಥ ವ್ಯಕ್ತಿ ಕಿಡ್ನಾಪ್ ಆಗಿದ್ದಂಥ ಪ್ರಕರಣ ಇದೀಗ ಶವವಾಗಿ ಪತ್ತೆ ಅಂತೆ. ಕಿಡ್ನಾಪ್ ಮಾಡಿದವರು ಯಾರು? ಘಟನೆ ಯಾವಾಗಾಯಿತು? ಶವ ಪತ್ತೆ ಆಗಿರೋದು ಯಾವಾಗಿದ್ದು? ಹೌದು ಪ್ರವೀಣ್, ನಿನ್ನೆ ಸಂಜೆ ವೇಳೆ ಒಂದು 8 ಗಂಟೆ 9 ಗಂಟೆ ಸುಮಾರಿನಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ನ ಒಂದು ಕರ್ಪೂರು ಗೇಟ್ ಬಳಿ ಇರ್ತಕ್ಕಂತಹ ರೈಲ್ವೆ ಗೇಟ್ ಏನಿದೆ, ಇಲ್ಲಿ ಒಂದು ಗೋಪಾಲ್ ಮತ್ತು ಕುಟುಂಬದವರು ಮನೆಗೆ ಬರ್ತಿದ್ದಂತಹ ವೇಳೆಯಲ್ಲಿ ಹಿಂದಿನಿಂದ ಬಂದಂತಹ ಒಂದು ಟಾಟಾ ಏಸ್ ಏನಿದೆ, ಆ ಟಾಟಾ ಏಸ್ ನಲ್ಲಿ ಬಂದಂತ ದುಷ್ಕರ್ಮಿಗಳು ಅವರು ಆ ಒಂದು ಕಾರ್ಗೆ ಡಿಕ್ಕಿ ಹೊಡಿತಾರೆ. ಗೋಪಾಲ್ ಎನ್ನುವರು ಕಾರ್ನಿಂದ ಏನೋ ಆಯ್ತಲ್ಲ ಅಂತ ಹೇಳಿ ಕಾರ್ನಿಂದ ಕೆಳಗೆ ಇಳಿಯುವಷ್ಟರಲ್ಲಿ ಆ ಟಾಟಾ ಏಸ್ ನಲ್ಲಿ ಬಂದಿದ್ದಂತಹ ದುಷ್ಕರ್ಮಿಗಳು ಆತನನ್ನ ಅಪಹರಣ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ನಿನ್ನೆ ರಾತ್ರಿ ಎಲ್ಲವೂ ಕೂಡ ಗೋಪಾಲ್ ಕುಟುಂಬಸ್ಥರು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿ ಇಡೀ ರಾತ್ರಿಯಲ್ಲಿ ಕಾದು ಕುಳಿತಿದ್ರು. ಆದ್ರೆ ಬೆಂಗಳೂರು ಗ್ರಾಮಾಂತರ SP ಆಗಿರ್ತಕ್ಕಂಥ ಚಂದ್ರಕಾಂತ್ ಅವರು ಆ ಒಂದು ಆರೋಪಿಗಳ ಪತ್ತೆಗಾಗಿ ಸುಮಾರು 7 ತಂಡಗಳನ್ನ ರಚನೆ ಮಾಡಿ ನಿನ್ನೆ ರಾತ್ರಿಯಿಂದ ತನಿಖೆಯನ್ನ ಮತ್ತೆ ಹುಡುಕಾಟವನ್ನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಡೆಂಕಣಿ ಕೋಟೆಯಲ್ಲಿ ಆ ಒಂದು ಕಿಡ್ನಾಪ್ ಆಗಿದ್ದ ಗೋಪಾಲ್ ಅವರ ಶವ ಪತ್ತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸ್ ಠಾಣೆಗೆ ಅಂದ್ರೆ ಗೋಪಾಲ್ ಕುಟುಂಬದವರಿಗೆ ಈ ವಿಷಯ ತಿಳಿದು ಒಂದ್ ರೀತಿ ಶಾಕ್ ಆಗಿದ್ದಾರಂತಾನೆ ಹೇಳ್ಬೋದು. ಇದರನ್ನ ರೊಚ್ಚಿಗೆದ್ದಂತಹ ಗೋಪಾಲ್ ಕುಟುಂಬಸ್ಥರು ಯಾರಿದ್ದಾರೆ ಇವರೆಲ್ಲರೂ ಕೂಡ
ಒಂದು ಆ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಪೊಲೀಸ್ ಠಾಣೆಗೆ ನುಗ್ಗಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ರೊಚ್ಚಿಗೆದಂತ ಗೋಪಾಲ್ ಕುಟುಂಬಸ್ಥರು ಕೂಡ ಈಗಾಗಲೇ ಆ ಒಂದು ಆರೋಪಿ ಯಾರಿದ್ದಾರೆ ಅಂದ್ರೆ ಕಳೆದ ಒಂದು ವಾರದಿಂದ ಅಷ್ಟೇ ಅವರು ಇದ್ದಂತಹ ಹೊನ್ನಕಳಸಪುರದಲ್ಲಿ ಅವರು ಮತ್ತೆ ಅವರ ಎದುರು ಮನೆಗೆ ಇರ್ತಕ್ಕಂಥ ಬಾಬು ಎಂಬುವರಿಗೆ ಒಂದು ಆಸ್ತಿ ವಿಚಾರವಾಗಿ ಜಗಳ ಆಗಿತ್ತು. ಅವರೇ ಕೊಲೆ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿ ಎಂದು ಆರೋಪಿಸಿ ಈಗಾಗಲೇ ಅವರ ಬಾಬು ಅವ್ರ ಮನೆಯನ್ನು ಕೂಡ ಒಂದು ಧ್ವಂಸ ಮಾಡ್ಲಿಕ್ಕೆ ಗೋಪಾಲ್ ಕುಟುಂಬಸ್ಥರು ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಮಧ್ಯ ಬಂದಂತಹ ಪೊಲೀಸರು ಕೂಡ ಎಲ್ಲವನ್ನು ಕೂಡ ತಿಳಿ ಹೇಳಿ ಒಂದು ರೀತಿಯ ಅವರ ಗೋಪಾಲ್ ಕುಟುಂಬಸ್ಥರಿಗೆ ಮನವೊಲಿಸಲಿಕ್ಕೆ ಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಒಂದು ರೀತಿಯಲ್ಲಿ ಪೊಲೀಸ್ ಠಾಣೆ ಹತ್ರ ಮತ್ತೆ ಬಾಬು ಮನೆ ಬಳಿ ಕೂಡ ಒಂದು ರೀತಿಯ ಉದ್ವಿಗ್ನ ವಾತಾವರಣನೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಏನೇ ಆದ್ರೂ ಕೂಡ ಒಂದು ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಈ ರೀತಿ ಕೊಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಒಂದು ರೀತಿಯ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೂಡ ನಡೀತಾ ಇರ್ತಕ್ಕಂಥದ್ದು ಪ್ರವೀಣ್. ಹಾಗಾಗಿ ಈಗಾಗಲೇ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ರೀತಿಯ ಈಗಾಗಲೇ ಗೋಪಾಲ್ ಕುಟುಂಬಸ್ಥರು ಕೂಡ ಆನೇಕಲ್ ಪಟ್ಟಣದಲ್ಲಿ ರಸ್ತೆಯನ್ನ ತಡೆದು ಒಂದ್ ರೀತಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ನ್ಯಾಯ ಕೊಡಿಸಿ, ನ್ಯಾಯ ಬೇಕು ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರ ವೈಫಲ್ಯ ಇಲ್ಲಿ ಎಷ್ಟು ಕಾಣ್ತಿದ್ಯಾ ಅನ್ನೋದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಗೋಪಾಲ್ ಅವರ ಹುಟ್ಟೂರಾದಂತ ಹೊನ್ನಕಳಸಪುರದಲ್ಲಿ ಮತ್ತೆ ಆನೇಕಲ್ ಪೊಲೀಸ್ ಠಾಣೆ ಬಳಿ ಕೂಡ ಒಂದ್ ರೀತಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಪ್ರವೀಣ್. ಮೂರ್ತಿ, ಕುಟುಂಬಸ್ಥರ ಸಮ್ಮುಖದಲ್ಲೇ ವ್ಯಕ್ತಿಯೊಬ್ಬರ ಕಿಡ್ನಾಪ್ ಆದಾಗ ಅದನ್ನು ಪ್ರತಿರೋಧ ಮಾಡಲಿಲ್ವಾ? ಅವರನ್ನು ಫಾಲೋ ಮಾಡೋ ಪ್ರಯತ್ನ ಅಥವಾ ಇವರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಆಗಿಲ್ವಾ ನಿನ್ನಲ್ಲಿ? ಖಂಡಿತ ಪ್ರವೀಣ್, ನಿನ್ನೆ ಏನಾಗ್ತದೆ, ರೈಲ್ವೆ ಗೇಟ್ ಬಳಿ ಹಿಂದೆಯಿಂದ ಬಂದಂತಹ ಒಂದು ಟಾಟಾ ಎಸಿ ಡಿಕ್ಕಿ ಹೊಡಿತದೆ. ಆದ್ರೆ ಆ ಡಿಕ್ಕಿ ಹೊಡೆಯುವಂತ ಸಂದರ್ಭದಲ್ಲಿ 2 ಬಾರಿ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಕಾರನ್ನ ಓಡಿಸ್ತಾ ಇದ್ದಂತ ಗೋಪಾಲ್ ಹಿಡಿದು ಯಾರು ಡಿಕ್ಕಿ ಹೊಡೆದ್ರು ಅಂತ ನೋಡುವಷ್ಟರಲ್ಲಿ ಅಚಾನಕ್ ಆಗಿ ಅಲ್ಲಿ ಕತ್ತಲೆ ಪ್ರದೇಶ ಇರೋದ್ರಿಂದ ಅಚಾನಕ್ ಆಗಿ ತಕ್ಷಣ ಆತನನ್ನ ಎತ್ತಾಕೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಆ ಕಾರ್ನಲ್ಲಿದ್ದಂತ ಕುಟುಂಬಸ್ಥರು ಕೂಡ ಯಾರು ಎತ್ತ ಏನು ಅನ್ನೋದು ನೋಡುವಷ್ಟರಲ್ಲಿ ಕಣ್ಮರೆಯಾಗಿ ಹೋಗ್ತಾರೆ, ಯಾರು ಎತ್ಕೊಂಡು ಹೋದ್ರು ಎತ್ತ ಅಂತ ಅನ್ನೋಷ್ಟರಲ್ಲಿ. ಹಾಗಾಗಿ ಕುಟುಂಬಸ್ಥರು ಕೂಡ ರಾತ್ರಿಯಿಂದನೂ ಕೂಡ ಯಾರು ಎತ್ಕೊಂಡು ಹೋಗಿದ್ದಾರೆ, ಯಾರು ಎತ್ತಕೊಂಡು ಹೋಗಿದ್ದಾರೆ, ಯಾರಿಗೆ ದ್ವೇಷ ಇದೆ ಅಂತೇಳಿ ಇಡೀ ರಾತ್ರಿ ಚರ್ಚೆಯನ್ನು ನಡೆಸಿ ಇಡೀ ರಾತ್ರಿ ಅವರು ಪರಿಶೀಲನೆ ಮಾಡಿ ಯಾರು ಎತ್ತಾಕೊಂಡು ಹೋಗಿರ್ಬೋದು ಅಂತ ಹೇಳಿ ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟೊತ್ತಿಗಾಗಲೇ ಬೆಳಿಗ್ಗೆ ಡೆಂಕಿನಕೋಟೆ ಬಳಿ ಈ ಕಿಡ್ನಾಪರ್ಸ್ ಯಾರಿದ್ದಾರೆ ಅವರು ಗೋಪಾಲ್ ಅನ್ನ ಮರ್ಡರ್ ಮಾಡಿ ರಸ್ತೆ ಬದಿಲಿ ಎತ್ತು ಹೋಗಿರ್ತಕ್ಕಂಥದ್ದು. ಬೆಳಗಿನ ಜಾವ ಅಲ್ಲಿ ಓಡಾಡತಕ್ಕಂತಹ ಹೀಗೆ ಮೃತಪಟ್ಟಿರೋದು ಪೊಲೀಸರಿಂದ ಗೊತ್ತಾಯ್ತು ಅಥವಾ ಯಾರಾದ್ರೂ ಹೇಳಿದ್ರಾ ಇದನ್ನ? ಹೌದು ಪ್ರವೀಣ್, ಸ್ಥಳೀಯರು ಅಂದ್ರೆ ರಸ್ತೆಯಲ್ಲಿ ಓಡಾಡ್ತಾ ಇರ್ತಕ್ಕಂತಹ ಸ್ಥಳೀಯರು ಯಾರೋ ಶವವನ್ನು ನೋಡಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಮುಟ್ಟಿಸಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ರಾತ್ರಿಯೂ ಕೂಡ ಆನೇಕಲ್ ಪೊಲೀಸರು ಕೂಡ ಕಿಡ್ನಾಪ್ ಆಗಿರೋ ಆ ವ್ಯಕ್ತಿ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಆ ಮಾಹಿತಿಯನ್ನು ಆಧರಿಸಿ ಡೆಂಕಿನಕೋಟೆ ಪೊಲೀಸರು ಆನೇಕಲ್ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿರ್ತಕ್ಕಂಥದ್ದು. ತದನಂತರ ಸ್ಥಳಕ್ಕೆ ಓಡಿ ಹೋದಂತ ಕುಟುಂಬಸ್ಥರು ಅಲ್ಲಿ ನೋಡಿದಾಗ ಈತನೇ ಗೋಪಾಲ್ ಶವನ್ ಅಂತ ಹೇಳಿ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಆನೇಕಲ್ ಪೊಲೀಸರಿಗೆ ಬಂದು ಮಾಹಿತಿಯನ್ನು ಮುಟ್ಟಿಸಿ ಅವರ ಅಳಲನ್ನ ಅವರ ಗೋಳಾಟವನ್ನ ಹೇಳ್ಕೊಂಡಿರ್ತಕ್ಕಂಥದ್ದು ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನ ಬ್ರೇಕಿಂಗ್ ಹಾಕಿಲ್ಲ. ಸಂಜೆ ಮಾಲೂರ್ಗೆ ಹೋಗಿದ್ರು. ಒಂದು ಸಂಜೆ ಆಗಿರ್ಲಿಲ್ಲ, ಒಂದು 5:30 ಆಗಿತ್ತು. 5:30 ಆಗಿರೋದು ಇದು, ನೈಟು ಅಲ್ಲ, 5:30 ಎಷ್ಟು ಜನ ಇಲ್ಲ. ಇನ್ನು ಅವರು ಕಿಡ್ನಾಪ್ ಮಾಡಿದವರ ಗೊತ್ತಿಲ್ಲ. ಇವರು ಜೊತೆನಲ್ಲಿದ್ದವ್ರು ಫ್ರೈ ಮಾಡ್ಬಿಟ್ಟಿದ್ದಾರೆ. ನಮ್ಮ ಬಳಿ ನಮಗೆ ಫೋನ್ ಸಿಗ್ತಾ ಇಲ್ಲ. ಫೋನ್ಗಳು ಕಾರಲ್ಲೇ ಇದೆ, ಕಾರ್ ಟಚ್ ಮಾಡಿದ್ದಾರೆ.